ಈ ಗ್ರೇಸ್ ಮಾತಾಡೋರು, ಕೃಪೆ ಮಾತಾಡೋರು ಏನು ಹೇಳ್ತಾರೆ ಗೊತ್ತಾ? ಗ್ರೇಸ್ ಅನ್ನೋದು ಕರೆಕ್ಟ್ ಟೀಚಿಂಗು, ನಾವು ಹೇಳೋದೇ ಕರೆಕ್ಟು ಅಂತ. ಗ್ರೇಸ್ಗೆ ವಿರುದ್ಧವಾಗಿ ಮಾತನಾಡೋರು ಅವ್ರೇನು ಹೇಳ್ತಾರೆ ಗೊತ್ತಾ? ಕೃಪೆ ಎಲ್ಲ ಮುಖ್ಯ ಅಲ್ಲ, ಗ್ರೇಸ್ ಎಲ್ಲ ಮುಖ್ಯ ಅಲ್ಲ, ಇದೇ ಕರೆಕ್ಟು ಅಂತಾರೆ. ಸೊ ಆ ಕಡೆ ಇರೋರು ಅದು ಕರೆಕ್ಟು ಅಂತಾರೆ, ಈ ಕಡೆ ಇರೋರು ಇದು ಕರೆಕ್ಟು ಅಂತಾರೆ. ಈಗ ಪ್ರಾಬ್ಲಮ್ ಯಾರು ಗೊತ್ತಾ? ಮಧ್ಯದಲ್ಲಿ ಅವ್ರು ನೋಡ್ದ ಸಂದೇಶ ಕೇಳ್ತಾರಲ್ಲ, ಅವ್ರಿಗೆ ಪ್ರಾಬ್ಲಮ್. ಅವ್ರೇನು ಯೋಚನೆ ಮಾಡ್ತಾರೆ ಅಂದರೆ, ಇವ್ರು ಹೇಳೋದು ಕರೆಕ್ಟಾ ಅಥವಾ ಇವ್ರು ಹೇಳೋದು ಕರೆಕ್ಟಾ, ನಮ್ಮ ಪಾಸ್ಟ್ ಹೇಳೋದು ಕರೆಕ್ಟಾ ಅಥವಾ ಫಿಲಿಪ್ ಪಾಸ್ಟ್ ಹೇಳೋದು ಕರೆಕ್ಟಾ? ಈಗ ಸೆಂಟ್ರಲ್ ಕನ್ಫ್ಯೂಸ್ ಆಗಿರೋದು ಯಾರು? ಜನರು. ಕೃಪೆ ಮಾತಾಡೋ ಟೀಚಿಂಗ್ ಬಿಟ್ಟರೆ ಎಲ್ಲ ಟೀಚಿಂಗು ಅನ್ಯ ಟೀಚಿಂಗ್ ಅಂತೆ, ದುರುಪದೇಶ ಅಂತಲೇ ಹೇಳ್ಬೋದು ಬಿಡಿ. ಕೃಪೆ ಅಲ್ಲದೆ ಇರುವಂಥ ಯಾವ ಉಪದೇಶ ಆದರೂ ದುರುಪದೇಶನೇ. ಇವತ್ತು ಮೈಂಡ್ ಓಪನ್ ಆಗಲಿ, ಇವತ್ತು ಚೆನ್ನಾಗಿ ತಿಳ್ಕೊಂಬಿಡಿ. ಕೃಪೆ ಅಲ್ಲದೆ ಬೇರೆ ಯಾವ ಟೀಚಿಂಗ್ ಮಾತಾಡಿದ್ರೂ ದುರುಪದೇಶ. ಇಲ್ಲಿ ಬಂದಂಥ ಮತ್ತು ಆನ್ಲೈನಲ್ಲಿ ನಾನು ನೋಡ್ತಾ ಇರುವಂಥ ಎಲ್ಲರನ್ನ ಯೇಸು ಕ್ರಿಸ್ತನ ನಾಮದಲ್ಲಿ ಆಹ್ವಾನಿಸ್ತೇನೆ. ಅನುಭವಗಳು ನಮಗೆ ಗುಡ್ ಟೀಚರ್ ಆಗೂ ಇರುತ್ತೆ, ಕೆಲವೊಂದು ಸಲ ಬ್ಯಾಡ್ ಟೀಚರ್ ಆಗಿಯೂ ಇರುತ್ತೆ. ಸೊ ವಿ ಶುಡ್ ನಾಟ್ ಡಿಪೆಂಡ್ ಆನ್ ಎಕ್ಸ್ಪೀರಿಯನ್ಸ್. ನಾವು ಅನುಭವಗಳ ಮೇಲೆ ನಡಿಬಾರ್ದು, ವಾಕ್ಯದ ಮೇಲೆ ನಡಿಬೇಕು. ಈಗ ಒಬ್ಬೊಬ್ಬರ ಅನುಭವಗಳು ಬೇರೆ ಬೇರೆ ಇರುತ್ತೆ. ಈಗ ಇನ್ನೊಂದು ಪಾಸ್ಟರ್ದ ಅನುಭವ ಬೇರೆ, ಇನ್ನೊಂದು ಸೇವಕರದ ಅನುಭವ ಬೇರೆ, ನನ್ನ ಅನುಭವ ಬೇರೆ. ಸೊ ಅವ್ರಿಗೆ ಹೆಂಗಿತ್ತು ನನಗೆ ಹೆಂಗಿತ್ತು ಅಂತ ಹೇಳೋ ಜಾಗ ಅಲ್ಲ ಇದು. ದೇವ್ರ ವಾಕ್ಯ ಏನು ಹೇಳುತ್ತೆ ಅಂತ ಹೇಳಿ ಜನರಿಗೆ ಕಲಿಸ್ಕೊಡುವಂಥ ಒಂದು ವೇದಿಕೆ ಇದು. ಸೊ ಇವತ್ತು ವಾಕ್ಯ ಏನು ಹೇಳುತ್ತೆ ಅನ್ನೋದನ್ನು ನಾವು ಕೇಳೋಣ, ಕಲಿಯೋಣ, ಪ್ಲಸ್ ಬೆಳೆಯೋಣ. ನೋಡಿ, ಈ ಗ್ರೇಸ್ ಮಾತಾಡೋರು, ಕೃಪೆ ಮಾತಾಡೋರು ಏನು ಹೇಳ್ತಾರೆ ಗೊತ್ತಾ? ಗ್ರೇಸ್ ಅನ್ನೋದು ಕರೆಕ್ಟ್ ಟೀಚಿಂಗು, ನಾವು ಹೇಳೋದೇ ಕರೆಕ್ಟು ಅಂತ. ಗ್ರೇಸ್ಗೆ ವಿರುದ್ಧವಾಗಿ ಮಾತನಾಡೋರು ಅವ್ರೇನು ಹೇಳ್ತಾರೆ ಗೊತ್ತಾ? ಕೃಪೆ ಎಲ್ಲ ಮುಖ್ಯ ಅಲ್ಲ, ಗ್ರೇಸ್ ಎಲ್ಲ ಮುಖ್ಯ ಅಲ್ಲ, ಇದೇ ಕರೆಕ್ಟು ಅಂತಾರೆ. ಸೊ ಆ ಕಡೆ ಇರೋರು ಅದು ಕರೆಕ್ಟು ಅಂತಾರೆ, ಈ ಕಡೆ ಇರೋರು ಇದು ಕರೆಕ್ಟು ಅಂತಾರೆ. ಈಗ ಪ್ರಾಬ್ಲಮ್ ಯಾರು ಗೊತ್ತಾ? ಮಧ್ಯದಲ್ಲಿ ಅವ್ರು ನೋಡ್ದ ಸಂದೇಶ ಕೇಳ್ತಾರಲ್ಲ, ಅವ್ರಿಗೆ ಪ್ರಾಬ್ಲಮ್. ಅವ್ರೇನು ಯೋಚನೆ ಮಾಡ್ತಾರೆ ಅಂದರೆ, ಇವ್ರು ಹೇಳೋದು ಕರೆಕ್ಟಾ ಅಥವಾ ಇವ್ರು ಹೇಳೋದು ಕರೆಕ್ಟಾ, ನಮ್ಮ ಪಾಸ್ಟ್ ಹೇಳೋದು ಕರೆಕ್ಟಾ ಅಥವಾ ಫಿಲಿಪ್ ಪಾಸ್ಟ್ ಹೇಳೋದು ಕರೆಕ್ಟಾ? ಈಗ ಸೆಂಟ್ರಲ್ ಕನ್ಫ್ಯೂಸ್ ಆಗಿರೋದು ಯಾರು? ಜನರು. ಒಂದು ವೇಳೆ ಇವ್ರು ಹೇಳೋದು ಸರಿನೋ ಅಥವಾ ಫಿಲಿಪ್ ಪಾಸ್ಟ್ ಹೇಳೋದು ಸರಿನೋ? ಈಗ ಎರಡರ ನಡುವೆ ಕನ್ಫ್ಯೂಷನಲ್ಲಿ ಕುಂತ್ಕೊಂಡಿರೋರು ಮಾತನಾಡೋರಲ್ಲ, ಕೇಳ್ತಾ ಇರೋರು. ಸೊ ಇವತ್ತೆಲ್ಲ ಕನ್ಫ್ಯೂಷನ್ ಮಾರಲಿ, ಎಲ್ಲ ಕನ್ಫ್ಯೂಷನ್ನು ಮಾರ್ಪಟ್ಟು ಇವತ್ತು ಒಂದು ಸ್ತರಚಿತವಾದಂಥ ವಾಕ್ಯನ ಸಂದೇಶನ ನಾವು ಕೇಳೋಣ. ಪ್ರೈಸ್ ದಿ ಲಾರ್ಡ್. ನಾವು ಒಂದು ಕಡೆ ಹೋಗೋದಕ್ಕಿಂತ ಮುಂಚೆ ಕೇಳ್ಕೊಂಡು ಹೋಗೋದು ಒಳ್ಳೆಯದು. ವಾಕಿಂಗ್ ಈಸ್ ನಾಟ್ ಇಂಪಾರ್ಟೆಂಟ್, ವೇರ್ ವಿ ವಾಕ್ ಈಸ್ ಇಂಪಾರ್ಟೆಂಟ್. ಕೆಲವರು ನಡೀತಾ ಇರ್ತಾರೆ, ಆದರೆ ಎಲ್ಲಿ ನಡೀತಾರೆ ಅಂತ ಗೊತ್ತಿಲ್ಲ. ಆದರೆ ನಡೆಯೋರು ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಗೊತ್ತಾಗಿ ನಡೆದ್ರೆ ಲೈಫ್ ಸೂಪರಾಗಿರುತ್ತೆ. ಆಮೆನ್. ಅದಕ್ಕೆ ಸತ್ಯವೇದ ಈ ರೀತಿ ಹೇಳುತ್ತೆ. ದ ಬುಕ್ ಆಫ್ ಜೆರೆಮಿಯಾ, ಯೆರೆಮೀಯನಿಗೆ ಬರೆದ ಪುಸ್ತಕ 6ನೇ ಅಧ್ಯಾಯ 16ನೇ ವಾಕ್ಯ. ದ ಬುಕ್ ಆಫ್ ಜೆರೆಮಿಯಾ ಚಾಪ್ಟರ್ 6 verse 16. ಸತ್ಯವೇದ ಹೇಳುತ್ತೆ, ಥಸ್ ಸೇಸ್ ದ ಲಾರ್ಡ್, ಸ್ಟ್ಯಾಂಡ್ ಇನ್ ದ ವೇಸ್ ಅಂಡ್ ಸಿ and ask for the old paths where the good way is and walk in it. Then you will find rest for your souls. But they said, we will not walk in it. ಕೆಲವರು ಕೇಳ್ತಾರೆ, ಕೆಲವರು ಹೇಳ್ತಾರಂತೆ, ಅದೇನು ನಾವು ಕೇಳೋದು, ಅದೇನು ಈಗೇನಾ, ಅದೇನು ಇದಾ ಅಂದ್ಬಿಟ್ಟು ಕೆಲವ್ರು ಕೇಳಲ್ವಂತೆ. ದೇವ್ರ ವಾಕ್ಯ ಹೇಳುತ್ತೆ, ಸರಿಯಾದ ಮಾರ್ಗನ ಕೇಳಿ ತಿಳ್ಕೊಂಡು ಅದರಲ್ಲಿ ನಡೀರಿ, ಆಗ ನಿಮ್ಮ ಆತ್ಮಕ್ಕೆ ವಿಶ್ರಾಂತಿ ಸಿಗುತ್ತಂತೆ. ಇವತ್ತು ನಮಗೆ ಬೇಕಾಗಿರೋದು ವಿಶ್ರಾಂತಿ. ಇವತ್ತು ದೇವರಲ್ಲಿ ಬಂದೇ ನಮಗಿವತ್ತು ವಿಶ್ರಾಂತಿ ಇಲ್ಲ. ದೇವ್ರ ಬಗ್ಗೆನೇ ಭಯ. ನನ್ನ ಪ್ರಾರ್ಥನೆ ದೇವ್ರು ಕೇಳ್ತಾರೋ ಇಲ್ವೋ, ದೇವ್ರು ಹೊಡಿತಾರೋ ಏನೋ ಗೊತ್ತಿಲ್ಲ, ದೇವರೇ ಕಿತ್ಕೊಂಡ್ಬಿಡ್ತಾರೋ ಏನೋ ಗೊತ್ತಿಲ್ಲ, ಯಾವತ್ತು ಕಾಯಿಲೆ ಬರುತ್ತೆ ಗೊತ್ತಿಲ್ಲ, ಯಾವಾಗ ಸಾಯ್ತೀನಿ ಅಂತ ಗೊತ್ತಿಲ್ಲ. ಸೊ ನಮಗೆ ತಪ್ಪಾಗಿ ಹೇಳ್ಕೊಟ್ಟಿರೋದ್ರಿಂದ ದೇವ್ರ ಮೇಲೆ ನಮಗೆ ಒಂದು ಒಳ್ಳೆಯ ಅಭಿಪ್ರಾಯ ಬರ್ತಾಯಿಲ್ಲ. ಸೊ ಇದು ಒಂದು ವೇಳೆ ದೇವ್ರು ಮಾಡ್ತಾ ಇರೋದ
ಅಥವಾ ದೆವ್ವ ಮಾಡ್ತಾ ಇರೋದ? ಈ ಎರಡರ ನಡುವೆ ನಾವು ಕನ್ಫ್ಯೂಷನಲ್ಲಿ ಇದ್ದೀವಿ. ಪ್ರೈಸ್ ದಿ ಲಾರ್ಡ್. ಅದಕ್ಕೇ ದೇವ್ರ ವಾಕ್ಯ ಹೇಳುತ್ತೆ, ನಿಂತ್ಕೊಂಡು ಫಸ್ಟ್ ನೋಡಿ, ಯೆಹೋವನು ಹೀಗೆ ನುಡಿಯುತ್ತಾನೆ, ದಾರಿಗಳು ಕೊಡುವ ಸ್ಥಳದಲ್ಲಿ ನಿಂತುಕೊಂಡು ನೋಡಿ, ಪುರಾತನ ಮಾರ್ಗಗಳು ಯಾವುವು, ಆ ಸನ್ಮಾರ್ಗವು ಎಲ್ಲಿ ಎಂದು ವಿಚಾರಿಸಿ ಅದರಲ್ಲಿ ನಡೆಯಿರಿ. ವಿಚಾರಿಸಿ ನಡೆಯಿರಿ. ನೋಡಿ, ಒಬ್ಬೊಬ್ಬರು ಒಂದೊಂದು ದಾರಿ ಹೇಳ್ಕೊಟ್ಬಿಡ್ತಾರೆ, ಹಿಂಗೋಗಿ ಹಂಗೋಗಿ ಅಂತ. ಇನ್ನೂ ಕೆಲವರು ಹೇಳ್ತಾರೆ ಹಿಂಗೋಗಿ ಅಂತ. ಸೊ ಎಲ್ಲ ಕಡೆನೂ ಹೋಗ್ಬಿಡ್ಬಾರ್ದು. ಯಾರು ನಮಗೆ ಹೇಳ್ಕೊಡ್ತಾ ಇದ್ದಾರೆ ಅನ್ನೋದೂ ಭಾಳ ಮುಖ್ಯ. ಈಗ ಗ್ರೇಸ್ ಬಗ್ಗೆ ಒಂದು ಮಾತಾಡ್ತೀನಿ ನೋಡಿ. ಈಗ ನಾನು ಸ್ಟಾರ್ಟಿಂಗ್ ವಿವರಿಸಿದಾಗೆ ಕೆಲವರು ಪ್ರೀಚರ್ ಏನು ಹೇಳ್ತಾರೆ, ಗ್ರೇಸ್ ಮಾತಾಡೋದು ಕರೆಕ್ಟ್ ಅಂತ ಹೇಳ್ತಾರೆ. ಇನ್ನು ಕೆಲವ್ರು ಏನು ಹೇಳ್ತಾರೆ, ಗ್ರೇಸ್ ಎಲ್ಲ ತಪ್ಪು, ನಾವು ಮಾತಾಡೋದೇ ಸರಿ ಅಂತಾರೆ. ಯಾವುದು ಸರಿ ಯಾವ್ದು ತಪ್ಪು ಅಂದ್ಬಿಟ್ಟು ಇಲ್ಲಿ ಮಾತಾಡೋರು ನಾವು ಮಾತಾಡೋದೇ ಕರೆಕ್ಟ್ ಅಂತೀವಿ, ಅಲ್ಲಿ ಮಾತಾಡೋರು ಅವ್ರು ಮಾತಾಡೋದೇ ಕರೆಕ್ಟ್ ಅಂತಾರೆ. ಈ ಕನ್ಫ್ಯೂಷನ್ ಯಾರು ಗೊತ್ತಾ? ಈ ಸೆಂಟ್ರಲ್ ಕೇಳ್ತಾ ಇರ್ತಾರೆ ನೋಡಿ, ಇವರು ಹೇಳೋದು ಕರೆಕ್ಟಾ ಅವ್ರು ಹೇಳೋದು ಕರೆಕ್ಟಾ ಅಂತ ಕನ್ಫ್ಯೂಷನಲ್ಲಿರೋದು ಮಧ್ಯದಲ್ಲಿರೋ ಜನರೇ. ಸೊ ಇವತ್ತು ಅದಕ್ಕೊಂದು ಕ್ಲಾರಿಟಿ ಕೊಡ್ತೀನಿ. ಗ್ರೇಸ್ ಮಾತಾಡೋದು ಕರೆಕ್ಟಾ ಇಲ್ವಾ? ಇಬ್ರಿಯರಿಗೆ ಬರೆದ ಪುಸ್ತಕ 13ನೇ ಅಧ್ಯಾಯ 9ನೇ ವಾಕ್ಯ ಓದೋಣ. ದ ಬುಕ್ ಆಫ್ ಹೀಬ್ರೂಸ್ ಚಾಪ್ಟರ್ 13 ವರ್ಸ್ 9. ನಾನಾ ವಿಧವಾದ ಅನ್ಯೋಪದೇಶಗಳ ಸೆಳವಿಗೆ ಸಿಕ್ಕಬೇಡ್ರಿ, ದೇವರ ಕೃಪೆಯನ್ನು ಆತುಕೊಂಡು. ಅಷ್ಟೇ. ಯಾವುದನ್ನ ಆತ್ಕೊಬೇಕಂತೆ? ಎಲ್ಲರೂ ಹೇಳಿ, ಯಾವುದನ್ನ ಆತ್ಕೊಬೇಕಂತೆ? ಅಷ್ಟೇ. ಸೊ ನಾವು ಯಾವಾಗಲೂ ಯಾವುದನ್ನ ಆತ್ಕೊಬೇಕು? ಎಲ್ಲರೂ ಹೇಳಿ, ಯಾವುದನ್ನ ಆತ್ಕೊಬೇಕು? ಕೃಪೆ. ಎಲ್ಲರೂ ಹೇಳಿ, ಕೃಪೆ. ಇವಾಗ ನಾನು ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ? ಕೃಪೆ. ಸೊ ನಾನು ಮಾತಾಡ್ತಾ ಇರೋ ಡಾಕ್ಟ್ರಿನ್ ರಾಂಗಾ ರೈಟಾ? ಸೊ ಯಾವುದನ್ನು ಮಾತಾಡಬೇಕು ಅಂತ ಸತ್ಯವೇದ ಹೇಳುತ್ತೆ? ಕೃಪೆ. ಯಾವುದನ್ನು ಆತ್ಕೊಬೇಕು ಅಂತ ಸತ್ಯವೇದ ಹೇಳುತ್ತೆ? ಸೊ ಇದನ್ನು ಬಿಟ್ಟು ಯಾವುದು ಮಾತಾಡಿದ್ರು ಬೈಬಲ್ ಏನು ಹೇಳುತ್ತೆ ಅಂದರೆ, ದೇವರ ಕೃಪೆಯನ್ನು ಆತುಕೊಂಡು ಮನಸ್ಸನ್ನು ದೃಢ ಮಾಡಿಕೊಳ್ಳುವುದು ಉತ್ತಮವೇ. ಸೊ ಯಾವುದು ಉತ್ತಮವಾದ ಸಂದೇಶ? ಕೃಪೆಯ ಸಂದೇಶ. ಈ ಕೃಪೆಯನ್ನು ಬಿಟ್ಟು ಬೇರೆ ಯಾರು ಏನು ಮಾತಾಡಿದ್ರು ಅದು ಅನ್ಯ ಉಪದೇಶ ಅಂತ ಬೈಬಲ್ ಹೇಳುತ್ತೆ. ಸೊ ಇಷ್ಟು ವರ್ಷಕ್ಕೆ ಗ್ರೇಸ್ ಮಾತಾಡಿದ್ರೆ ಕರೆಕ್ಟಾ ಇಲ್ವಾ ಅನ್ನೋದಕ್ಕೆ ಪರ್ಫೆಕ್ಟ್ ಆದಂಥ ವಾಕ್ಯ, ಪರ್ಫೆಕ್ಟ್ ಆದಂಥ ಆನ್ಸರ್ನ ದೇವ್ರು ಕೊಟ್ಟಿದ್ದಾರೆ. ಸೊ ಆಲ್ವೇಸ್ ಸ್ಪೀಕ್ ಅಬೌಟ್ ಗ್ರೇಸ್, ಆಲ್ವೇಸ್ ಸ್ಪೀಕ್ ಅಬೌಟ್ ಗ್ರೇಸ್, ಆಲ್ವೇಸ್ ಸ್ಪೀಕ್ ಅಬೌಟ್ ಗ್ರೇಸ್. ಸೊ ಐ ಆಮ್ ಪ್ರೌಡ್ ಆಫ್ ಟೆಲ್ಲಿಂಗ್ I am a grace preacher. Amen. Philip pastor is grace preacher. Do not be carried about by different and varied and alien teaching. Alien teaching. ವ್ಯತ್ಯಾಸವಾದಂಥ ಉಪದೇಶಗಳಂತೆ. ಲೆಗಿನ್ಸ್ ಬಗ್ಗೆ, ಲಿಪ್ಸ್ಟಿಕ್ ಬಗ್ಗೆ, ಇದೆಲ್ಲ ವ್ಯತ್ಯಾಸವಾದ ಉಪದೇಶ. ಸರಿಯಾಗಿ ಡ್ರೆಸ್ ಮಾಡಬೇಕು, ನೀವು ಹೇರ್ ಕಟ್ ಮಾಡಬಾರ್ದು, ಇದನ್ನು ಮಾಡಬಾರ್ದು, ಅದನ್ನು ಮಾಡಬಾರ್ದು, ಇದೆಲ್ಲ ಅನ್ಯ ಉಪದೇಶ ಅಂತೆ. ಸ್ಟ್ರೇಂಜ್ ಟೀಚಿಂಗ್ಸ್ ಅಷ್ಟೇನೇ ಇರೋದು. ಇನ್ನು ಪ್ಯಾಷನ್ ಟ್ರಾನ್ಸ್ಲೇಷನ್ ಇಲ್ವಮ್ಮ? So don't let anyone lead you astray. Lead you astray with all sorts of novel and exotic teachings. Exotic teachings ante. So teachings ಅಲ್ಲಿ ವ್ಯತ್ಯಾಸವಾದಂಥ ಟೀಚಿಂಗ್ಸ್ ಇದೆ. ನಾವೆಲ್ ಟೀಚಿಂಗು, ಎಕ್ಸಾಂಪಲ್ ಹೇಳೋದು, ಅದು ಇದು ಮಾಡಬೇಡ ಅದು ಮಾಡಬೇಡ, ಇದೆಲ್ಲ ಟೀಚಿಂಗ್ಗಳು ಡಿಫ್ರೆಂಟ್ ಆಗಿದೆ. ಆದರೆ ಎಲ್ಲ ಟೀಚಿಂಗನ್ನು ಕೇಳ್ಕೊಂಡು ಆಮೇಲೆ ಅಂತ ಕುಂತ್ಕೊಬಾರ್ದು ಅಂತ ಸತ್ಯವೇದ ಹೇಳುತ್ತೆ. ಯಾವ ಟೀಚಿಂಗನ್ನು ಕೇಳಬೇಕು ನೋಡಿ, ಫಿಲಿಪ್ ಪಾಸ್ಟರ್ದೇ ಕೇಳಬೇಕು ಅಂತ ಏನಿಲ್ಲ. ಕೃಪೆ ಮಾತಾಡೋ ಯಾರು ಬೋಧನೆ ಆದರೂ ನೀವು ಕೇಳಿ, ಪರವಾಗಿಲ್ಲ. ಆಮೇನ್. ಅದನ್ನು ಬಿಟ್ಟು ಗ್ರೇಸ್ ಮಾತಾಡ್ತಾ ಇಲ್ಲ ಅಂದರೆ ಅವ್ರ ಟೀಚಿಂಗ್ ಎಲ್ಲ ಸ್ಟ್ರೇಂಜ್ ಟೀಚಿಂಗ್ ಅಂತ ಸತ್ಯವೇದ ಹೇಳುತ್ತೆ. ಎಕ್ಸಾಟಿಕ್ ಟೀಚಿಂಗ್. ಇಟ್ ಈಸ್ ಮೋರ್ It is more beautiful. It is more beautiful to feast on grace. To feast on grace. And be inwardly strengthened. And be inwardly strengthened. Than to be obsessed with dietary rules. Nodi. Than to be obsessed with dietary rules. Which in themselves have no lasting benefit. No benefit at all. So, ಯಾವ್ದು ಬೆನಿಫಿಟ್? ಗ್ರೇಸ್ ಟೀಚಿಂಗ್ ಇಸ್ ಎ ಬೆನಿಫಿಟ್ ಟೀಚಿಂಗ್. ಕೃಪೆ ಮಾತಾಡೋ ಟೀಚಿಂಗ್ ಬಿಟ್ಟರೆ ಎಲ್ಲ ಟೀಚಿಂಗು ಅನ್ಯ ಟೀಚಿಂಗ್ ಅಂತೆ, ದುರುಪದೇಶ ಅಂತಲೇ ಹೇಳ್ಬೋದು ಬಿಡಿ. ಕೃಪೆ ಅಲ್ಲದೆ ಇರುವಂಥ ಯಾವ ಉಪದೇಶ ಆದರೂ ದುರುಪದೇಶನೇ. ಇವತ್ತು ಮೈಂಡ್ ಓಪನ್ ಆಗಲಿ, ಇವತ್ತು ಚೆನ್ನಾಗಿ ತಿಳ್ಕೊಂಬಿಡಿ. ಕೃಪೆ ಅಲ್ಲದೆ ಬೇರೆ ಯಾವ ಟೀಚಿಂಗ್ ಮಾತಾಡಿದ್ರೂ ದುರುಪದೇಶ. ಪವರ್ಫುಲ್ ಪ್ರೇಯರ್ ಅಂದರೆ ಏನು ಅನ್ನೋದನ್ನು ಸುಮ್ಮನೆ ಜಸ್ಟ್ ಒಂದು ಹಿಂಟ್ ಕೊಡ್ತೀನಿ. ಇವತ್ತು ನಿಮ್ಮ ಪ್ರಾರ್ಥನೆ ಲೈಫ್ ಸ್ಟೈಲೇ ಚೇಂಜ್ ಆಗಿಬಿಡುತ್ತೆ ನೋಡಿ. ಜಸ್ಟ್ ಒಂದೇ ಒಂದು ಹಿಂಟ್ ಮಾತ್ರ ಕೊಡ್ತೀನಿ.
ಬಲವುಳ್ಳ ಪ್ರಾರ್ಥನೆ ಹೆಂಗಿರುತ್ತೆ ಅನ್ನೋದು. ಎಫೆಸಿದವ್ರು ಬರೆದ ಪುಸ್ತಕ 3ನೇ ಅಧ್ಯಾಯ 20ನೇ ವಾಕ್ಯ. ದ ಬುಕ್ ಆಫ್ ಎಫೆಷಿಯನ್ಸ್ ಚಾಪ್ಟರ್ 3 ವರ್ಸ್ 20. ನಮ್ಮಲ್ಲಿ ಕಾರ್ಯ ಸಾಧಿಸುವ ತನ್ನ ಶಕ್ತಿಯ ಪ್ರಕಾರ ನಾವು ಬೇಡುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಚೆನ್ನಾಗಿ ತಿಳ್ಕೊಳ್ಳಿ. ಪ್ರಾರ್ಥನೆ ಅನ್ನೋದು ಬೇಡೋದು ಮಾತ್ರ ಅಲ್ಲ. ಅಪ್ಪ ಸ್ತೋತ್ರ ಸ್ತೋತ್ರ ಅಪ್ಪ 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 ಅಲ್ಲ, ಬೇಡ್ಬಿಟ್ಟು ಯೋಚಿಸ್ಬೇಕಂತೆ. ಸೊ ಪವರ್ಫುಲ್ ಪ್ರೇಯರ್ ಏನು ಗೊತ್ತಾ, ನೀನು ಬೇಡೋದು ಮಾತ್ರ ಅಲ್ಲ, ಯೋಚನೆಯೂ ಮಾಡಬೇಕು. ಸೊ ಪ್ರೇಯರ್ ಈಸ್ ಇಮ್ಯಾಜಿನೇಷನ್. ಎಲ್ಲರೂ ಹೇಳಿ, ಪ್ರೇಯರ್ ಈಸ್ ಅನ್ ಇಮ್ಯಾಜಿನೇಷನ್. ಪ್ರಾರ್ಥನೆ ಅನ್ನೋದು ಇಮ್ಯಾಜಿನೇಷನ್ ಮಾಡೋದೇ ಪ್ರಾರ್ಥನೆ. ಕೆಲವರು ಹೇಳ್ಬಿಟ್ರು ಅಲ್ಲೆಲ್ಲ 3 ಸತಿ ಹೇಳಿ, ಅಲ್ಲೆಲ್ಲುಯ ಅಲ್ಲೆಲ್ಲುಯ ಅಲ್ಲೆಲ್ಲುಯ, 100 ಸತಿ ಸ್ತೋತ್ರ ಹೇಳಿ, ಸ್ತೋತ್ರ 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 ಸ್ತೋತ್ರ. ಎಲ್ಲ ಸೇರಿ ಇಂಡಿಯಾಗಾಗಿ ಪ್ರೇಯರ್ ಮಾಡೋಣ, ಸ್ತೋತ್ರ 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 ಸ್ತೋತ್ರ. ನಮ್ಮ ಕೆಲಸನ ಮುಗಿಸ್ತಾ ಇದ್ದೀವಿ. ಇವತ್ತು 1 ಅವರ್ ಪ್ರೇಯರ್ ಮಾಡಬೇಕು ಅಂತ ಹೇಳ್ಕೊಟ್ಬಿಟ್ರಲ್ಲ. ಸೊ ಈ 1 ಅವರ್ನ ಹೆಂಗೆ ಕಳಿಬೇಕು ಅಂತ ಮಾಡ್ತಾ ಇದ್ದೀವಿ ಹೊರತು ಯಾವ ಕನೆಕ್ಷನು ಇಲ್ಲ, ಯಾವ ಫೈರು ಇಲ್ಲ, ಯಾವ ಪವರು ಇಲ್ಲ ಅದರಲ್ಲಿ. ಇವತ್ತೊಂದು ಎಫೆಕ್ಟಿವ್ ಪ್ರೇಯರ್ ಒಂದು ಕಳಿಸ್ಕೊಡ್ತೀನಿ. ಸೊ ಸತ್ಯವೇದ ಹೇಳುತ್ತೆ, ನೀವು ಬೇಡುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ, ನೀವೇನು ಬೇಡ್ತಾ ಇದ್ದೀರೋ ಅದನ್ನು ಯೋಚಿಸಬೇಕು. ದೇವರೇ ನನ್ನನ್ನು ಆಶೀರ್ವದಿಸು ಅಂದರೆ ನೀವು ಆಶೀರ್ವಾದವಾಗಿರೋದನ್ನು ಯೋಚನೆ ಮಾಡಬೇಕು. ಯಾವ ರೀತಿ ನೀವು ಆಶೀರ್ವಾದವಾಗಿರಬೇಕು ಯಾವತ್ತಾದ್ರೂ ಯೋಚನೆ ಮಾಡಿದ್ದೀರಾ? ಅದು ಪ್ರಾರ್ಥನೆ. ದಟ್ ಈಸ್ ಕಾಲ್ಡ್ ಮೆಡಿಟೇಷನ್. ಯು ಹ್ಯಾವ್ ಟು ಮೆಡಿಟೇಟ್ ಹೌ ಯುವರ್ ಲೈಫ್ ಶುಡ್ ಬಿ. ನೀವು ಹೆಂಗಿರ್ತೀರಾ ಯೋಚನೆ ಮಾಡ್ತಾ ಇರಬೇಕು. ಸೊ ಪ್ರಾರ್ಥನೆ ಅನ್ನೋದು ಬಂದ್ಬಿಟ್ಟು ನೀವು ಬರೀ ಬಾಯಿ ತೆಗೆದು ಸ್ತೋತ್ರ 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 ಅಂತ ಹೇಳೋದು ಮಾತ್ರ ಅಲ್ಲ, ಜಸ್ಟ್ ಇಮ್ಯಾಜಿನ್ ಯುವರ್ ಸೆಲ್ಫ್. ನೋಡಿ, ಯುವರ್ ಮೈಂಡ್ ಈಸ್ ಸೋ ಪವರ್ಫುಲ್. ನೀವು ಮೈಂಡಲ್ಲಿ ಏನು ಥಿಂಕ್ ಮಾಡ್ತೀರೋ ನಿಮ್ಮ ಶರೀರ ಆ್ಯಕ್ಟಿವೇಟ್ ಆಗುತ್ತೆ. ಕೆಲವ್ರಿಗೆ ನೋಡಿ ಭಯ ಯೋಚನೆ ಮಾಡ್ತಾರೆ. ಭಯನ ಯೋಚನೆ ಮಾಡಿದ ತಕ್ಷಣ ಹೃದಯ ಹಾರ್ಟು ಪಟ್ 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 ಪಟ್. ಸ್ವಲ್ಪ ನೀರು ಕೊಡಿ ಅವ್ರಿಗೆ. ಯಾಕೆ ಗೊತ್ತಾ ನೀರು ಕುಡಿಸ್ತಾರೆ? ಭಯದಲ್ಲಿ ಅದೊಂದು ಕೆಮಿಕಲ್ ಉತ್ಪತ್ತಿ ಮಾಡುತ್ತಂತೆ ನೋಡಿ. ಅದಕ್ಕೆ ನೀರು ಕುಡಿದಾಗ ತಿರ್ಗಾ ಅದನ್ನು ಕೂಲ್ ಮಾಡುತ್ತೆ. 1980 ಒಂದು ಡಾಕ್ಟರ್ ರಿಸರ್ಚ್ ಮಾಡಿದ್ರು ಒಬ್ಬರ ಹತ್ರ. ಒಬ್ರಿಗೆ ಬಂದ್ಬಿಟ್ಟು ಕ್ಯಾನ್ಸರ್ ಅಂತ ಹೋಗಿ ರಿಪೋರ್ಟ್ ಬಂತು. ಅವ್ರಿಗೆ ಟ್ರೀಟ್ಮೆಂಟ್ ಕೊಟ್ಟರು. ಸೊ ಡಾಕ್ಟ್ರ್ ಅವ್ರಿಗೆ ಹೇಳಿದ್ರಂತೆ, ಇನ್ನೂ ಒಂದು 3 ತಿಂಗಳಲ್ಲಿ ಬಂದ್ಬಿಟ್ಟು ನೀನು ಸತ್ತೋಗ್ತೀಯ, ಸ್ವಲ್ಪ ಕೂದಲೆಲ್ಲ ಉದುರೋಕ್ಕೆ ಸ್ಟಾರ್ಟ್ ಆಗುತ್ತೆ, ನೀನು ಬರ್ತಾ ಸಣ್ಣ ಆಗಿಬಿಡ್ತೀರ, ಆಮೇಲೆ ನಿಮ್ಮನ್ನು ಕಾಪಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಏನೇನೆಲ್ಲ ರೆಡಿ ಮಾಡಬೇಕು ಸ್ವಲ್ಪ ರೆಡಿ ಮಾಡ್ಕೊಂಬಿಡಿ. ಎಷ್ಟು ದಿವಸದಲ್ಲಿ 3 ತಿಂಗಳಲ್ಲಿ. ಈ 3 ತಿಂಗಳು ಇವ್ರು ಯೋಚನೆ ಮಾಡಿ ಸ್ವಲ್ಪ ಹಾಗೇ ಕೂದಲು ಉದುರ್ತಂತೆ, ಹಂಗೇ ಸಣ್ಣ ಆದರು. ಕರೆಕ್ಟಾಗಿ 3 ತಿಂಗಳಾದ್ಮೇಲೆ ಸತ್ತೋದ್ರು. ಆದರೆ ಇವ್ರು ತೀರೋಗಿದ್ಮೇಲೆ ಇನ್ನೊಂದು ಸತಿ ಪೋಸ್ಟ್ ಮಾರ್ಟಮ್ ಮಾಡಬೇಕಾದ್ರೆ ರಿಪೋರ್ಟು ಟೆಸ್ಟ್ ಮಾಡಿದಾಗ ಆ್ಯಕ್ಚುಲಿ ರಾಂಗ್ ರಿಪೋರ್ಟ್ ಇತ್ತಂತೆ. ಹಿ ಹ್ಯಾಡ್ ನೋ ಕ್ಯಾನ್ಸರ್. ಅವ್ರಿಗೇನು ಇರಲಿಲ್ವಂತೆ. ಆದರೆ ಡಾಕ್ಟ್ರ್ ಹೇಳಿದ್ರು ನೋಡಿದ್ರೆ 3 ತಿಂಗಳು ಕೂದಲೆಲ್ಲ ಉದುರುತ್ತೆ ಅಂತ. ಇವ್ರು ಇದನ್ನೇ ಯೋಚನೆ ಮಾಡಿ ಅದು ನಿಜ ಆಯ್ತಂತೆ. ಸೊ ವಾಟ್ ವಿ ಥಿಂಕ್, ನಮ್ಮ ಬಾಡಿಯಲ್ಲಿ ಕೆಮಿಕಲ್ ಅದೇ ರೀತಿ ಉತ್ಪತ್ತಿ ಆಗುತ್ತಂತೆ. ಯಾವಾಗಲೂ ನೀವು ಹೆಲ್ತಿಯಾಗಿದ್ದೀವಿ, ಚೆನ್ನಾಗಿರ್ತೀವಿ, ಯಂಗಾಗಿರ್ತೀವಿ, ಬ್ಲೆಸ್ಡ್ ಆಗಿರ್ತೀವಿ, ಫೇರ್ ಆಗಿರ್ತೀವಿ, ಸುಂದರವಾಗಿರ್ತೀವಿ, ಚೆನ್ನಾಗಿರ್ತೀವಿ, ನೀವು ಓಡೋ ಥರ, ನೀವು ಆಡೋ ಥರ, ಇದನ್ನೆಲ್ಲ ಇಮ್ಯಾಜಿನ್ ಮಾಡಿ ನಿಮ್ಮ ಶರೀರ ಅದೇ ಥರ ಆ್ಯಕ್ಟಿವೇಟ್ ಆಗುತ್ತೆ. ಎಷ್ಟು ವಯಸ್ಸಾದರೂ ರನ್ನಿಂಗ್ ರೇಸಲ್ಲಿ ನಾನೇ ಫಸ್ಟು ಅನ್ನೋದನ್ನು ಯೋಚನೆ ಮಾಡಿ. ಇದನ್ನು ಎತ್ತಕ್ಕೆ ಆಗಲ್ಲ, ಎತ್ತಿದ್ರೆ ಕೈಯೆಲ್ಲ ನೋವು, ಬೆರಳೆಲ್ಲ ನೋವು, ವಯಸ್ಸಾಯಿತು ಇವಾಗ ಎತ್ತಕ್ಕಾಗ್ತಲ್ಲ. ಒಂದು ದಿವಸ ಎತ್ತುತ್ತೀನಿ, ಮೆಡಿಟೇಟ್ ಮಾಡಿದ್ರೆ ಟಪ್ ಅಂತ ಎತ್ತಿಟ್ಬಿಡ್ತೀರ. ನಿಮಗೆ ಗೊತ್ತಿಲ್ಲ, ಯಾಕೆ ಗೊತ್ತಾ? ನೀವು ಅದನ್ನೇ ಮೆಡಿಟೇಟ್ ಮಾಡ್ತಾ ಇರ್ತೀರ. ಮೆಡಿಟೇಟ್ ಮಾಡೋದು ಟಕ್ಕನ್ನು ನಿಮ್ಮ ಲೈಫಿಗೆ ಬರುತ್ತೆ. ಸೊ ಕ್ಯಾನ್ಸರ್ ಇದ್ರೂ ನನಗಿಲ್ಲ
ನನಗಿಲ್ಲ, ಈ ರಿಪೋರ್ಟ್ ಚೇಂಜ್ ಆಗುತ್ತೆ, ನನ್ನ ಶರೀರದಲ್ಲಿ ಆರೋಗ್ಯ ಚೇಂಜ್ ಆಗುತ್ತೆ ಹೊರತು ಕ್ಯಾನ್ಸರಿಂದ ನಾನು ಸಾಯಲ್ಲ ಅನ್ನೋದನ್ನು ಮೆಡಿಟೇಟ್ ಮಾಡ್ತಾ 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 ಕ್ಯಾನ್ಸರು ಕ್ಯಾನ್ಸಲ್ ಆಗುತ್ತೆ. ಸೊ ನಮ್ಮ ಲೈಫಲ್ಲಿ ಎಲ್ಲನೂ ಬರೋದಕ್ಕೆ ಕಾರಣ ಏನು ಗೊತ್ತಾ? ಫಿಯರ್, ಆ್ಯಂಗ್ಸೈಟಿ ಅಂತಾರೆ, ಫಿಯರ್ ಅಂತಾರೆ. ಸೊ ಯಾವುದಕ್ಕೋ ಭಯ. ಯಾರೋ ಒಂದು ಮಂತ್ರ ಮಾಡಿರ್ತಾರೆ ಏನೋ, ಯಾರೋ ನಮ್ಮ ಫ್ಯಾಮ್ಲಿಗೆ ಏನೋ ಮಾಡಿಟ್ಟಿದ್ದಾರೆ, ಯಾರೋ ನನ್ನ ಬಿಸ್ನೆಸ್ಗೆ ಏನೋ ಮಾಡಿಟ್ಟಿದ್ದಾರೆ, ಯಾರೋ ನನಗೆ ವಿರುದ್ಧವಾಗಿ ಏನೋ ಮಾಡಿಟ್ಟಿದ್ದಾರೆ, ಯಾರೋ ನನಗೆ ಆಗಿ ಬರ್ತಾಯಿಲ್ಲ. ಈ ಭಯ ನಿಜ ಅಲ್ಲದೆ ಇರೋದನ್ನು ನಿಜ ಮಾಡುತ್ತೆ. ಇವತ್ತು ನಿಮ್ಮ ಹತ್ರ ಏನೂ ಇಲ್ಲ, ಆದರೂ ಎಲ್ಲ ಇರೋ ಥರನೇ ಇಮ್ಯಾಜಿನ್ ಮಾಡಬೇಕು. ನೀವು ಒಂದು ದಿವಸ ಹಂಗೆ ಕಾರಲ್ಲಿ ಬಂದು ಇಳಿಯೋ ಥರ, ಕಾರ್ ಯಾವ ಥರ ಕಾರ್ ಇರಬೇಕು, ಎಲ್ಲಿ ಪಾರ್ಕ್ ಮಾಡಬೇಕು, ಹೆಂಗೆ ನೀವು ಇಳಿದು ಬರ್ತೀರಾ, ಯಾವ ರೀತಿ ಡ್ರೆಸ್ ಮಾಡ್ತೀರಾ ನೋಡಿ. ಇವತ್ತು ಒಬ್ಬೊಬ್ಬರು ಡ್ರೆಸ್ಸಿಂಗ್ ಸ್ಟೈಲು ಅವ್ರವ್ರ ಇಮ್ಯಾಜಿನೇಷನ್. ನಾಳೆ ಯಾವ ಬಟ್ಟೆ ಹಾಕಬೇಕು ಅಂತ ಸ್ಯಾಟರ್ಡೇನೇ ಇಮ್ಯಾಜಿನ್ ಮಾಡಿರ್ತೀರ. ನೀವು ಹೆಂಗೆ ಕಾಣಿಸ್ತೀರಾ, ಯಾವ ಬಟ್ಟೆ ನಿಮ್ಗೆ ಶೂಟ್ ಆಗುತ್ತೆ, ಯಾವ್ದು ಮ್ಯಾಚ್ ಆಗುತ್ತೆ. ಕೆಲವರು ಮ್ಯಾಚ್ ಮಾಡೋದಕ್ಕೇ ಗೂಗಲಲ್ಲೂ ಸರ್ಚ್ ಮಾಡ್ತಾರೆ. ಸೊ ಸಂಡೇ ರೆಡಿ ಆಗೋದಕ್ಕೆ ಸ್ಯಾಟರ್ಡೇನೇ ಮೆಡಿಟೇಟ್ ಮಾಡ್ತಾರೆ, ನಾವು ನಾಳೆ ಹಿಂಗೆ ಹೋಗಬೇಕು ಅಂತ. ಕೆಲವರು ನೋಡಿ ಬೆಳಿಗ್ಗೆ ಎದ್ದಿದ ತಕ್ಷಣ ಯೋಚನೆ ಮಾಡ್ತಾರೆ, ಯಾವುದೋ ಒಂದು ತಗೋಪ್ಪ ಹಾಕು. ಸೊ ಅವರು ಥಿಂಕ್ ಮಾಡಲ್ಲ. ಸೊ ಇವತ್ತು ನೀಟಾಗಿ ಒಬ್ರು ಇದ್ದಾರೆ ಅಂದರೆ ದಟ್ ಈಸ್ ದೇರ್ ಮೆಡಿಟೇಷನ್. ಅದೇ ರೀತಿಯೇ ಒಬ್ರು ಹೆಲ್ತಿಯಾಗಿದ್ದಾರೆ ಅಂದರೆ ದಟ್ ಈಸ್ ದೇರ್ ಮೆಡಿಟೇಷನ್. ಓ ಮೈ ಗಾಡ್. ಇನ್ನೊಂದು ಗೊತ್ತಾ, ಮೆಡಿಟೇಟ್ ಮಾಡಿ 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 ವೆಯ್ಟ್ ಲಾಸ್ ಮಾಡ್ತಾರೆ ಗೊತ್ತಾ. ನನಗೊಬ್ರು ಹೇಳಿದ್ರು, ಸಣ್ಣ ಆಗಿರೋ ಥರನೇ ಮೆಡಿಟೇಟ್ ಮಾಡಿ 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 1 ವೀಕಲ್ಲಿ 4 kg ಇಳಿತಿದ್ದಾರೆ. ಸೂಪರ್ ನ್ಯಾಚುರಲ್ ಮೆಡಿಟೇಷನ್, ದ ಪವರ್ ಆಫ್ ಮೆಡಿಟೇಷನ್. ಸೊ ಅವ್ರು ಹಂಗೆ ಮೆಡಿಟೇಟ್ ಮಾಡೋದು, ಹಿಂಗೆ weight loss. So my eyes are powerful, my teeth are strong, skin's anti-wrinkles, my hair will not fall, my eyes are so sharp. ಥಿಂಕ್ ಮಾಡ್ತಾನೆ ಇರಿ. ಎಲ್ಲನೂ ಆ ಕೆಮಿಕಲ್ ಕೆಲಸ ಮಾಡೋದು. ಇವಾಗ ಏನು ಬೇಡ, ಈಗ ಹೊಟ್ಟೆ ಹಸಿಬೇಕು ಅಂದರೆ ನೋಡಿ, ನಾವೇನಾದರೂ ಒಂದು ಹೇಳ್ತೀನಿ ನಿಮಗೆ, ಚೆನ್ನಾಗಿ ಊಟ ಮಾಡ್ಕೊಂಡು ಬಂದಿರ್ತೀರ, ಇನ್ನೊಬ್ರು ತಿನ್ನೋದು ನೋಡಿದ ತಕ್ಷಣ ನಿಮ್ಗೆ ಇನ್ನೊಂದು ಸತಿ ಹೊಟ್ಟೆ ಹಸಿಯುತ್ತೆ. ನೋಡಿದ್ದೀರಾ? ಕೆಲವ್ರಿಗೆ ಹೊಟ್ಟೆನೇ ಹಸಿಯಲ್ಲ, ಹೋಟ್ಲ ಹತ್ರ ಹೋಗಿದ ತಕ್ಷಣ ಹೊಟ್ಟೆ ಹಸಿಬಿಡ್ತೈತೆ. ಯಾಕೆ ಗೊತ್ತಾ? ಎಲ್ಲೋ ಒಂದು ಮೀನು ಫ್ರೈ, ಕಾಂಪೌಂಡಲ್ಲಿ ಪಕ್ಕದ ಮನೇಲಿ ಎಲ್ಲೋ ಮೀನು ಫ್ರೈ ಮಾಡ್ತಾರೆ, ನಮ್ಮ ಮನೇಲಿ ಮೀನು ತಗಲೇಬೇಕು ಅಂತ ತೊಗೊಂಬಂದ್ಬಿಡ್ತೀವಿ. ಹೆಂಗೆ? ಯಾವುದನ್ನ ನಮಗೆ ಬೂಸ್ಟ್ ಮಾಡ್ತೋ, ಯಾವ್ದು ನಾವು ಸ್ಮೆಲ್ ಮಾಡಿದ್ವೋ, ಯಾವ್ದು ನಾವು ಥಿಂಕ್ ಮಾಡಿದ್ವೋ, ಕೆಮಿಕಲ್ ಆ್ಯಕ್ಟಿವೇಟ್ ಆಯ್ತು. ಇವಾಗ ಹೊಟ್ಟೆ ಹಸಿತೈತೆ, ಊಟ ಮಾಡಬೇಕು. ಸೊ ಪ್ರೇಯರ್ ಅನ್ನೋದು ಏನು ಗೊತ್ತಾ? ದೇವರೇ ನಾನು ಆಶ್ವಾಸಪ್ಪ. ಹೆಂಗೆ ಆಶ್ವಾಸಬೇಕು? ಯಾವ ಥರ ಯೋಚನೆ ಮಾಡಿದ್ರೆ ಯಾವ ರೀತಿ ನಿಮ್ಮನ್ನು ದೇವ್ರು ಬ್ಲೆಸ್ ಮಾಡಬೇಕು ಅಂತ. ಸೊ ಪ್ರಾರ್ಥನೆ ಅನ್ನೋದೇನು ಗೊತ್ತಾ? ದೇವರೇ ನಾನು ಆಶ್ವಾಸಪ್ಪ ದೇವ್ರು ಕೇಳ್ತಾರೆ. ಎಷ್ಟಕ್ಕೆ ತಾನೇ ನಿನ್ನ ಆಶ್ವಾಸಲಿ? ಎಷ್ಟು ಬೇಕು, ಏನು ಬೇಕು, ಯಾವತ್ತಾದ್ರೂ ಯೋಚನೆ ಮಾಡಿದ್ದೀರಾ? ಸೊ ಪ್ರೇಯರ್ ಈಸ್ ಆ್ಯನ್ ಇಮ್ಯಾಜಿನೇಷನ್. ನೀವೇನು ಪ್ರೇಯರ್ ಮಾಡಬೇಡಿ, ಡೈಲಿ ಒಂದು 10 minutes ಹೆಂಗಿರಬೇಕು ಅಂತ ಮಾತ್ರ ಜಸ್ಟ್ ಥಿಂಕ್ ಮಾಡಿ. ಹೆಲ್ದಿ, ಹಂಗೆ ಓಡೋ ಥರ, ಹಂಗೆ ಕುಣಿಯೋ ಥರ, ಹಂಗೆ ನೋಡೋಕ್ಕೆ ನೀವೇ ಸೂಪರಾಗಿರೋ ಥರ, ಹಂಗೆ ಒಂದು ಕಾರಲ್ಲಿ ಬರೋ ಥರ. ಯಾವ ಥರ ಕಾರ್ ಬೇಕು ಅವಾಗ ಮರ್ತು ಬಿಟ್ರಾ? ಮನೇಲಿ ಒಂದು ಕಾರ್ ಹಾಕಿ ಪೋಸ್ಟ್ ಡೈಲಿ ನೋಡಿ, ಇಂಥ ಒಂದು ಮನೆ ಕಟ್ಟಬೇಕು, ಇಂಥ ಒಂದು ಗಾಡಿ ತೊಗೊಬೇಕು, ಇಷ್ಟು ಬ್ಲೆಸ್ಡಾಗಿ ನಾನು ಇರಬೇಕು. ಒಂದು ಪಿಕ್ಚರ್ ಹಾಕ್ಕೊಳ್ಳಿ. ನಾನೇನು ಹೇಳ್ತೀನಿ, ಪಿಕ್ಚರ್ ಅಲ್ಲಿ ಹಾಕ್ಬಿಟ್ಟು ನೋಡಬೇಕು ಅಂತಲ್ಲ, ನನ್ನ ಮೈಂಡಲ್ಲೇ ಪಿಕ್ಚರ್ ಇದೆ ನನಗೆ. ಆ ಥರ ನಿಮಗೆ ಅಂತ ಒಂದು ಪಿಕ್ಚರ್ ಇದ್ದುಬಿಟ್ರೆ ದಟ್ ಈಸ್ ಯುವರ್ ಪ್ರೇಯರ್. ಆಮೇಲೆ ಒಂದು ಹಂಗೆ ಲ್ಯಾಕ್ಸ್ ಟುಗೆದರ್, ಹಂಗೆ ಫಾಸ್ಟ್ ಆಯ್ತು ಎತ್ಕೊಂಡೋಗಿ 1 ಲಕ್ಷ, 10 ಲಕ್ಷ, 5 ಲಕ್ಷ, 10 lakhs ನೀವು ಎತ್ಕೊಂಡ್ಬಂದು ಕೊಡೋ ಥರನೇ ಇಮ್ಯಾಜಿನ್ ಮಾಡಿ ಒಂದು ದಿವಸ ಬರ್ತೀರಾ ನೋಡಿ. ಎಸ್, ಇವತ್ತಿಲ್ಲ ಪಾಸ್ಟರ್, ಇಲ್ಲ ಅಂದರೂ ಪರವಾಗಿಲ್ಲ, ಇಮ್ಯಾಜಿನ್ ಮಾಡ್ತಾನೆ ಇರು. ಒನ್ ಡೇ ಐ ವಿಲ್ ಗೋ ಟು ಪಾಸ್ಟರ್,
ಐ ವಿಲ್ ಗಿವ್ ದಿಸ್ ಆಫರಿಂಗ್ ಟು ಪಾಸ್ಟರ್. ಹೌ ಮಚ್? ಲ್ಯಾಕ್ಸ್. ಲಕ್ಷ ಎತ್ಕೊಂಡೋಗಿ ಪಾಸ್ಟ್ ಹತ್ರ ಕೊಟ್ಟೇ ಕೊಡ್ತೀನಿ. ಮೆಡಿಟೇಟ್ ಡೈಲಿ. ಹಾಗೇ ಬರೋ ಥರ. ಅದು ಎಷ್ಟು ರೂಪಾಯಿ ನೋಟ್ ಕೊಡ್ಬೇಕು? 500 ಬಂಡಲ್. ಹಂಗೆ ಗ್ಯಾಪ್ನ ಹಂಗೆ ಇಟ್ಕೊಳ್ಳಿ. ಹಂಗೆ ಪ್ರೈಸ್ ಲಾರ್ಡ್ ಪಾಸ್ಟರ್ ಕೊಡೋ ಥರ ಇಮ್ಯಾಜಿನ್ ಮಾಡಿ. ನಾನು ತೊಗೊಂಡು ಆಶೀರ್ವದಿಸೋ ಥರ ಇಮ್ಯಾಜಿನ್ ಮಾಡಿ ಬರುತ್ತೆ. ಸೊ ಆಲ್ ಪ್ರೇಯರ್ಸ್ ಆರ್ ಇಮ್ಯಾಜಿನೇಷನ್ಸ್. ದೇವರೇ ನನಗೆ ಗುಣ ಆಗಬೇಕು, ಗುಣ ಆಗಿರೋ ಥರ ಇಮ್ಯಾಜಿನ್ ಮಾಡ್ಕೊಳ್ಳಿ. BP ಎಲ್ಲ ನಾರ್ಮಲ್ ಬರೋ ಥರ ಇಮ್ಯಾಜಿನ್ ಮಾಡಿ. ಡಯಾಬಿಟೀಸ್ ಎಲ್ಲ ನಾರ್ಮಲ್ ಬರೋ ಥರ ಇಮ್ಯಾಜಿನ್ ಮಾಡಿ. ಇಮ್ಯಾಜಿನೇಷನ್ ಮಾಡ್ತಾನೆ ಇರಿ. ಇದೇ ರೀ ಪ್ರೇಯರು. What you think is powerful. What you meditate is powerful. What you think is powerful. Oh my God. NIV translation ಹೇಳುತ್ತೆ, now to him who is able to do immeasurably more than all we ask or imagine. ಯಾವತ್ತಾದ್ರೂ ಇಮ್ಯಾಜಿನ್ ಮಾಡಿದ್ದೀರಾ ನಿಮ್ಮ ಬಗ್ಗೆ? ಕೆಲವ್ರಿಗೆ ಹೊರದೇಶಕ್ಕೆ ಹೋಗೋದೇ ಇಮ್ಯಾಜಿನೇಷನ್. US ಹೋಗಬೇಕು, ಯುರೋಪ್ಗೆ ಹೋಗಬೇಕು, ಲಂಡನ್ ಹೋಗಬೇಕು, ಆಸ್ಟ್ರೇಲಿಯಾ ಹೋಗಬೇಕು. ದೇ ವಿಲ್ ಇಮ್ಯಾಜಿನೇಟ್ ದಟ್. ಹಾಗೇ ಇಮ್ಯಾಜಿನೇಷನ್ ಮಾಡ್ತಾ ಇರ್ತಾರೆ. ಹೊರದೇಶಕ್ಕೆ ಹೋಗೋ ಥರ, ಫ್ಲೈಟ್ ಹತ್ತೋ ಥರ, ಫ್ಲೈಟಲ್ಲಿಂದ ಇಳಿಯೋ ಥರ, ಅಲ್ಲಿ ಹೋಗಿ ಒಂದು ಕೆಲಸ ಮಾಡೋ ಥರ, ಅಲ್ಲಿ ಕೈ ತುಂಬ ಸಂಪಾದನೆ ಮಾಡೋ ಥರ. ಇಮ್ಯಾಜಿನೇಷನ್. ಸ್ಟಾರ್ಟ್ ಇಮ್ಯಾಜಿನಿಂಗ್. ನಿಮ್ಮ ಮಕ್ಕಳು ಹೆಂಗಿರಬೇಕು ಅಂತ ಈಗಲೇ ನೀವು ಇಮ್ಯಾಜಿನ್ ಮಾಡಿ. ಇವತ್ತು ಪ್ರೇಯರ್ ಟಾಪಿಕ್ ಎಷ್ಟು ಜನಕ್ಕೆ ಇಷ್ಟ ಆಯಿತು? ದಿಸ್ ಈಸ್ ದ ಪವರ್ಫುಲ್ ಪ್ರೇಯರ್. ಡು ಯು ಹ್ಯಾವ್ ಎನಿ ಡ್ರೀಮ್? ಯಾರಿಗಾದ್ರೂ ಡ್ರೀಮ್ ಇದೆಯಾ? ಇರಿ ಪಾಶ, ಸ್ವಲ್ಪ ಹೊತ್ತು ಮಲ್ಕೊಳ್ತೀನಿ, ಹೇಳ್ತೀನಿ ನಿಂತೀರಾ? ನಾವೊಂದು ಹೇಳ, ಮಲಗಬೇಕಾದ್ರೆ ಬರೋದಲ್ಲ ಡ್ರೀಮು, ನಿನ್ನ ಮಲಗಕ್ಕೆ ಬಿಡಬಾರ್ದು, ಅದೇ ಡ್ರೀಮು. ಓ ಮೈ ಗಾಡ್. ಮಾರ್ಕನಿಗೆ ಬರೋ ಪುಸ್ತಕ 10:51. ಯೇಸು ಅವನನ್ನು, ನಾನು ನಿನಗೆ ಏನು ಮಾಡಬೇಕೆಂದು ಕೋರುತ್ತಿ ಎಂದು ಕೇಳಲು. ನೋಡಿ, ಇಲ್ಲಿ ಈ ಕುರುಡನನ್ನು ಯೇಸು ಸ್ವಾಮಿ ಕೇಳ್ತಾರೆ, ನಾನು ನಿನಗೇನು ಮಾಡಬೇಕು ಅಂತ ಕೋರ್ತಿ? ಏನು ಮಾಡಬೇಕು ಅಂತ ಕೇಳ್ತೇಪ್ಪ. ಇವಾಗ ಕುರುಡನಿಗೆ ಏನು ತಾನೇ ಬೇಕಾಗಿರ್ತೈತೆ ಹೇಳಿ ನೀವೇ? ಕುರುಡನಿಗೆ ಏನು ಬೇಕಾಗಿರ್ತೈತೆ? ಯೇಸು ಸ್ವಾಮಿ ಅವ್ರನ್ನ ಕರೆದ್ಬಿಟ್ಟು, ಪಾಪ ಇಲ್ಲಿ ಏನು ಬೇಕು? ನನಗೊಂದು 50,000 ಕ್ಯಾಶ್ ಇದ್ರೆ ಕೇಳಿದರೆ ಏನು ಮಾಡ್ತೀರಾ? ಒಬ್ಬರು ಡಯಾಲಿಸಿಸ್ ಆಗ್ತಾಯಿತ್ತು ಅಂತ ಯಾರೋ ಒಬ್ರು ಫೋನ್ ಮಾಡಿದ್ರು. ಅವಾಗ ಸುಮ್ಮನೆ ಈ ಥರ ಫೇಕ್ ಫೋನ್ಸ್ಗೇನೋ ಕೆಲವೊಂದು ಬರುತ್ತೆ. ನಾನು ಕೇಳಿದೆ, ಪ್ರೇಯರ್ ಮಾಡ್ತೀನಿ. ಪ್ರೇಯರ್ ಮಾಡಿ ಪಾಸ್ಟರ್, ಆದರೆ ಡಯಾಲಿಸಿಸ್ ಸ್ವಲ್ಪ ಕಾಸು ಕೊಟ್ಟರೆ. ಪ್ರೇಯರ್ ಮಾಡಿದ್ರೆ ಡಯಾಲಿಸಿಸೇ ಬೇಕಾಗಿಲ್ಲ. ಇಲ್ಲ, ಆದ್ರೂ ಕಾಸು ಕೊಟ್ಟರೆ ಚೆನ್ನಾಗಿರುತ್ತೆ. ಸೊ ಯೇಸು ಸ್ವಾಮಿ ಕರೆದಾಗ ಅದು ಅವನ ಹತ್ರ ರೀಚೆಕ್ ಮಾಡಬೇಕಾಗಿತ್ತು. ಏನು ಗೊತ್ತಾ? ಅವ್ನು ನಿಜವಾಗ್ಲೂ ಕಣ್ಣು ಬೇಕಾ, ಕಾಸು ಬೇಕಾ? ಅದಕ್ಕೆ ಯೇಸು ಸ್ವಾಮಿ ಕೇಳ್ತಾರೆ, ಏನು ಮಾಡಬೇಕು ಅಂತಿದ್ಯಪ್ಪ ನಾನು? ಸೊ ನಮಗೆಲ್ಲ ನಾರ್ಮಲಿ ಗೊತ್ತು, ಅವ್ನು ಬರ್ಬೇಕಾದ್ರೆ ಹಿಂಗೆ ಬಂದಿರ್ತಾನೆ, ಕಾಣಿಸ್ತಾ ಇಲ್ಲ. ಸೊ ಕಣ್ಣು ಇಲ್ಲದೆ ಇರೋನಿಗೆ ಕಣ್ಣೇ ಬೇಕು ಅಂತ ಅಲ್ಲ. ಕಣ್ಣು ಬೇರೆ, ಮನಸ್ಸಿನ ಆಸೆ ಬೇರೆ. ಅದಕ್ಕೆ ನಾನು ಹೇಳಿದೆ, ಎಲ್ಲರೂ ಬಂದು ಒಂದೇ ಕಡೆ ಕುಂತಿರ್ತೀವಿ ಅಂತ ಎಲ್ಲರಿಗೂ ಒಂದೇ ಆಸೆ ಇರಲ್ಲ. ಕೆಲವ್ರಿಗೆ ಬೇಗ ಎತ್ಕೊಳ್ಳಿ ದೇವ್ರೆ ಅಂತ ಕುಂತಿರ್ತಾರೆ, ಕೆಲವ್ರು ಸಾಯಬಾರ್ದು ಅಂತ ಕುಂತಿರ್ತಾರೆ, ಕೆಲವರು ಪ್ರೇಯರ್ ಮಾಡಿ ಪಾಸ್ಟರ್ ಬೇಗ ಹೋಗ್ಬೇಕು ಅಂತ ಕುಂತಿರ್ತಾರೆ. ಏನು ಮಾಡ್ತೀರಾ? ಇನ್ನು ಕೆಲವ್ರಿಗೆ ಹೆಂಗೆ ಗೊತ್ತಾ, ಚೆನ್ನಾಗಿದ್ದೀನಿ ಅಂತ ಯಾರ ಹತ್ರ ಹೇಳಲ್ಲ. ಹೆಂಗಿದ್ದೀರ ಅಂದರೆ, ಅಯ್ಯೋ ಅಲ್ಲಿ ಹೋದ್ನಾ 3 ದಿವಸ ಆಯಿತು ಊಟನೇ ಮಾಡಿಲ್ಲ. ಇವ್ರಿಗೆ ಆ ಸಿಂಪತಿ ಕ್ರಿಯೇಟ್ ಮಾಡ್ತಾ ಇರಬೇಕು, ಏನಾದರೂ ಒಂದು ಹೇಳ್ತಾ ಇರಬೇಕು. ಸರಿಯಾಗಿ ಊಟನೇ ಹೇಳ್ತಾರೆ, ಹೊಟ್ಟೆಲ್ಲ ಒಂಥರ ಇದರಲ್ಲಿ ಅಯ್ಯೋಯ್ಯೋ ಪಾಪ ಅಂತಾರೆ ನೋಡ್ರ. ಇದು ತುಂಬ ಜನಕ್ಕೆ ಇಷ್ಟ. ಕೆಲವ್ರು ಫೇಸ್ ನೋಡಿ ಅವಾಗ ಹಂಗೆ ಇಟ್ಟಿರ್ತಾರೆ. ಯಾಕೆ ಗೊತ್ತಾ? ಯಾರಾದ್ರೂ ಕೇಳ್ಬಿಟ್ಟು, ಯಾಕೆ ಸಿಸ್ಟರ್ ಒಂಥರ ಇದ್ದೀರಾ ಕೇಳಬೇಕು. ಖುಷಿಯಾಗಿದ್ದೀರಿ ಅಂದರೆ ಯಾರಾದ್ರೂ ನೋಡ್ಬಿಟ್ರೆ ಕಾಸು ಐತೆ ಅಂತ ತಿಳ್ಕೊಂಬಿಡ್ತಾರೆ. ಅದಕ್ಕೇ ಕಾಸು ಸಂಬಳ ಬಂದರು ಹೊರಗಡೆ ಇಟ್ಬಿಟ್ಟು, ಯಾಕಂದ್ರೆ ಅವ್ರಿಗೊಂದು ಇಡ್ಲಿ ವಡೆ ಕೊಡಿಸ್ಬೇಕು ಇವರು. ಪಾಪ ಈ ಸಿಸ್ಟರ್ ಎಷ್ಟು ಬೇಜಾರಲ್ಲಿದ್ದಾರೆ, ಈ ಬ್ರದರ್ ನೋಡಿ ಪಾಪ. ಈ ಥರ ಪಾಪ ಅನ್ಸ್ಕೊಬೇಕು ಅಂತಲೇ ಕೆಲವ್ರು ಇರ್ತಾರೆ. ನಾನೇನು ಹೇಳ್ತೀನಿ ಅಂದರೆ, ಕೆಲವ್ರಿಗೆಲ್ಲ ಅಂಥ ಆಸೆಗಳು ಇರುತ್ತೆ. ಆದರೆ ಕೆಲವ್ರು ನೋಡಿ ಏನೇ ಅಯ್ಯೋ ಪಾಪ ಅನ್ನೋ ಪರಿಸ್ಥಿತಿ ಇದ್ದರು ಅವ್ರು ಯಾವಾಗಲೂ ನಗಾಡ್ತಾನೇ ಇರ್ತಾರೆ. ಕೆಲವ್ರಿಗೆ ಅವ್ರಿಗೇನಾದರೂ ಒಂದು ಅಯ್ಯೋ ಪಾಪ ಅಂತ ಹೇಳ್ತಾನೆ ಇರಬೇಕು. ಅವ್ರಿಗೆ ಅದೇ ಇಷ್ಟ. ಅದಕ್ಕೆ ಅವ್ರು ನೋಡಿ ಯಾವಾಗಲೂ ಬಂದ್ಬಿಟ್ಟು ನಗಾಡಲ್ಲ. ಸೀರಿಯಸ್ಸಾಗಿ ಯಾರಾದರೂ ಕೇಳಬೇಕು, ಏನಾಯಿತು
ಒಂಥರ ಇದ್ದೀರಾ? ಬನ್ನಿ ಕುಂತ್ಕೊಳ್ಳಿ, ಹೇಳ್ತೀನಿ. ಇವರು ಇವಾಗ ಹೇಳ್ಬೇಕೆಲ್ಲ ಮನೇಲಿ. ನಮ್ಮ ಸೊಸೆ ಅವಳಲ್ಲ, ಪೀಡೆ ರೀ ಅದು, ಪೀಡೆ. ಯಾರು? ಸೊಸೆ. ಅದಕ್ಕೆ ಇವರು, ಅಯ್ಯೋ ನಿಮ್ಮ ಮನೇಲಿರೋದು ಪೀಡೆ, ನಮ್ಮ ಮನೇಲಿರೋದು ಫ್ರೈಡೆ. ಅದು ಅದಕ್ಕಿಂತ ಪೀಡೆ, ನಮ್ಮ ಮನೇಲಿರೋದು ಅದಕ್ಕಿಂತ ಪೀಡೆ. ನೋಡಿ ಇವ್ರು ಮಾತಾಡೋ ಡಿಸ್ಕಷನ್. ಸರಿನೇ ಇಲ್ಲ, ಅದು ಎಲ್ಲಿಂದ ಬಂತೋ ಗೊತ್ತಿಲ್ಲ, ಪಿಸಾಚಿ ರೀ ಅದು. ನೋಡಿ ಇವರು ಅದನ್ನೆಲ್ಲ ಕೇಳೋದಕ್ಕೆ ಮುಖ ಹಂಗೆ ಇಟ್ಕೊಂಡು ಹಂಗೆ ಎಲ್ಲ ಮಾತಾಡ್ಕೊಂಡು ಡಿಸ್ಕಷನ್ ಮಾಡೋದು. ನಾನೇನು ಹೇಳ್ತೀನಿ, ಅದೆಲ್ಲ ಕೆಡಿಸುತ್ತೆ. ನೀವು ಒಂದು ಸ್ಮೈಲಲ್ಲೇ ಇರಬೇಕು. ಯಾರೂ ನಿಮ್ಮನ್ನು ನೋಡ್ರೆ ಕಷ್ಟ ಅನಿಸ್ಬಾರ್ದು. ಕೆಲವ್ರ ಹತ್ರ ನೋಡಿ ಕಾಸಿಲ್ಲ ಅಂದರೆ ನಂಬಕ್ಕೆ ಆಗಲ್ಲ. ಕೆಲವ್ರ ಹತ್ರ ಹೇಳ್ತಾರೆ ಕಾಸಿಲ್ಲ, ನಾನು ಸುಳ್ಳು ಹೇಳ್ಬೇಡ್ರಿ. ಇವಾಗಲೂ ನಿಮ್ಮ ಹತ್ರ ಲಕ್ಷ ಇದೆ ತಾನೇ? ಇದೆ. ಕೊಡಲ್ಲ ಆದರೆ ಹಂಗೆ. ಸೊ ನಮ್ಮ ಫೇಸ್ ಹೆಂಗಿರ್ಬೇಕಂದ್ರೆ ವಿ ಶುಡ್ ಬಿ ಆಲ್ವೇಸ್ ಜಾಯ್ಫುಲ್. ಆ ಮುಖ ಹಂಗೆ ಆ ಸ್ಟೈಲಲ್ಲಿ ಇರ್ಬೇಕು. ನೋಡಿ ಕೆಲವ್ರಿಗೆ ಎಷ್ಟೇ ಕಷ್ಟ ಆದರೂ ಗೊತ್ತಾಗಲ್ಲ. ಸೊ ಒಬ್ಬ ಕುರುಡ ಹಿಂಗೆ ಬರಬೇಕಾದ್ರೆ ಅವ್ನು ಬರೋ ಸ್ಟೈಲ್ ಹೆಂಗಿರ್ತಿರ್ ಗೊತ್ತಾ? ಹಿಂಗೆ ಇರ್ತೈತೆ. ಆದರೆ ಯೇಸು ಸ್ವಾಮಿ ಅವ್ನು ನೋಡಿ ಕೇಳ್ತಾರೆ, ನಿನಗೆ ಏನು ಮಾಡಬೇಕಪ್ಪ ನಿನಗೆ? ಅವ್ನು ಕರ್ಕೊಂಬರ್ರಿ, ಅವ್ನು ಕುರುಡನ ಕರ್ಕೊಂಬರ್ರಿ, ಬಾ ಹೊಪ್ಪ ನೀನು ಜೀಸಸ್ ನಮ್ಮ ಯೇಸು ಸ್ವಾಮಿ ಮಾಡ್ಬೋದಾಗಿತ್ತಾ ಇಲ್ವಾ? ಆ ಥರ ಮಾಡಲ್ಲ. ನಿನ್ನ ಅಗತ್ಯಕ್ಕೆ ತಕ್ಕನಂಗೆ ದೇವ್ರು ಮಾಡಲ್ಲ. ನಿನ್ನ ಡ್ರೀಮು, ನಿನ್ನ ಆಸೆ, ನೀನೇನು ಅಂತ ಯೋಚನೆ ಮಾಡ್ತೀಯ ಅದನ್ನೇ ದೇವ್ರು ಮಾಡೋದು. ಸೊ ಅದದು ಆ ಟೈಮ್ ನಡೆಯುತ್ತೆ ಅಂತ ಯೋಚನೆ ಮಾಡಬೇಡಿ. ನೀವೇನು ಥಿಂಕ್ ಮಾಡ್ತಿರೋ, ವಾಟ್ ಯು ಇಮ್ಯಾಜಿನ್, ದಟ್ ಈಸ್ ಗೋಯಿಂಗ್ ಟು ಹ್ಯಾಪನ್ ಇನ್ ಯುವರ್ ಲೈಫ್. ನೋಡಿ ತುಂಬ ಡಿಸೈರ್ ಇದೆ, ಆದರೆ ಏನು ಡಿಸೈರ್ ಅಂತ ಗೊತ್ತಿಲ್ಲ. ಅಂದರೆ ಹೆಂಗೆ ಗೊತ್ತಾ? ಕಾರಿದೆ, ಕಾರಿಗೆ ಸ್ಟೇರಿಂಗ್ ಇಲ್ಲ ಅನ್ನೋ ಥರ. ಸ್ಟೇರಿಂಗೇ ಇಲ್ದಿರೋ ಕಾರು ಎಲ್ಲೂ ಹೋಗಲ್ಲ. ಅದೇ ರೀತಿಯೇ ನಿನಗೆ ಯಾವ ಡಿಸೈರು ಇಲ್ಲ ಅಂದರೆ ಪ್ರೇಯರ್ ಹಂಗೆ ಸ್ಟಾಗ್ನೆಂಟ್ ಆಗಿರುತ್ತೆ. ಲೆಟ್ಸ್ ಡ್ರೀಮ್. ಈಗಲೂ ಏನಿಲ್ಲ, ಒಂದು ಡ್ರೀಮನ್ನು ಮುಂದೆ ಇಡಿ, ಅದು ಹೇಗಾದರೂ ಅಚೀವ್ ಮಾಡಬೇಕು ಅಂತ ಮೈಂಡ್ ಸೆಟ್ ಫಿಕ್ಸ್ ಮಾಡಿ ಜಯಿಸ್ತೀರಾ. ಓ ಮೈ ಗಾಡ್. ಜೇಮ್ಸ್ 3:4 ಯಾಕೋಬನಿಗೆ ಬರೆದ ಪುಸ್ತಕ 3:4. ಹಡಗುಗಳನ್ನು ನೋಡ್ರಿ, ಅವು ಬಹು ದೊಡ್ಡವು, ಬಲವಾದ ಗಾಳಿಯಿಂದ ಬಡಿಸಿಕೊಂಡು ಹೋಗುತ್ತವೆ. ಬಲವಾದ ಗಾಳಿಯನ್ನು ಬಡಿಸ್ಕೊಂಡು ಹೋದ್ರು, ಆದರೂ ನಡೆಸುವವನು ಬಹು ಸಣ್ಣ ಚುಕ್ಕಾಣಿಯಿಂದ ಅವುಗಳನ್ನು ತನ್ನ ಮನಸ್ಸಿಗೆ ಬಂದ ಕಡೆಗೆ ತಿರುಗಿಸ್ತಾನಂತೆ. ಸಮುದ್ರದಲ್ಲಿ ಎಷ್ಟೇ ಅಲೆ ಬೀಸಿದ್ರು, ಗಾಳಿ ಬೀಸಿದ್ರು, ಈ ಪೈಲಟ್ ಅದನ್ನು ಓಡಿಸುವವನು ಎಲ್ಲೂ ಹೋಗಬೇಕು ಅಂತ ಯೋಚನೆ ಮಾಡ್ತಾನೋ ಅಲ್ಲೇ ತಿರುಗಿಸ್ತಾನಂತೆ. ಏನೇ ಗಾಳಿ ಬಂದರು, ನಮ್ಮ ಲೈಫಲ್ಲಿ ಎಷ್ಟೇ ಗಾಳಿ ಬಂದರು, ಬಿರುಗಾಳಿ ಬಂದರು, ಹಿಂಗೆ ಹೋಗ್ಬೇಕು ಅನ್ನೋ ಒಂದು ಡಿಸೈರ್ ನಮ್ಮ ಒಳಗಡೆ ಇದ್ದರೆ ಗಾಡ್ ವಿಲ್ ಹೆಲ್ಪ್ ಯು. ದೇವರು ನಿನಗೆ ಹೆಲ್ಪ್ ಮಾಡ್ತಾರೆ. ಓ ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಓ ಮೈ ಗಾಡ್. ಎಲ್ಲಿ ಪಾಸರ್ ಇವಾಗ ವಯಸ್ಸಾಯ್ತು, ಏನು ಡಿಸೈರು? ಚಿಕ್ಕ ವಯಸ್ಸಲ್ಲೇ ನೀವು ಹೇಳ್ಕೊಟ್ಟಿರ್ಬೇಕು. ಇವಾಗ ವಯಸ್ಸಾಗಿ ಈಗ ಹೊಸ ಡಿಸೈರ್ ಬಗ್ಗೆ ಹೇಳ್ಕೊಡ್ತಾ ಇದ್ದೀರಾ. ಮತ್ತೆ ಇರ್ತಾನೆ 103:5. ಹತ್ತಿಗೆ ಬರುವಂತೆಯೇ ನಿನಗೆ ಯೌವನವನ್ನು ತಿರುಗಿ ಬರಮಾಡು. ತಿರುಗಿ ಎಲ್ಲರೂ ಹೇಳಿ, ತಿರುಗಿ ಮತ್ತೆ ದೇವ್ರ ವಾಕ್ಯ ಹೇಳುತ್ತೆ ಅಗೈನ್. ಮತ್ತೆ ಅಂದರೆ ನೀನು ಸ್ಕೂಲ್ ಲೈಫಲ್ಲಿ ಇದ್ದಂಥ ಅದೇ ಬಲ, ನೀನು ಯೂತ್ ಅಲ್ಲಿ ಇದ್ದಂಥ ಅದೇ ಬಲ, ಮತ್ತೆ ಅಗೈನ್. ಕನ್ನಡದಲ್ಲಿ ಸೂಪರ್ ಆಗಿದೆ ಅದು. ಲಾಸ್ಟ್ ಸ್ಟೇಟ್ಮೆಂಟ್ ಓದಮ್ಮ. ಹತ್ತಿಗೆ ಬರುವಂತೆಯೇ ನಿನಗೆ ಯೌವನವನ್ನು ತಿರುಗಿ ಎಲ್ಲರೂ ಹೇಳಿ. ಮತ್ತೆ ಅಂದರೆ ನೀನು ಯಾವ್ದು ಕಳ್ಕೊಂಡು, ಮತ್ತೆ ನೀನು ಯಾವ ಸ್ಟ್ರೆಂತ್ ಹೋಯ್ತೋ, ಮತ್ತೆ ಯಾವ ಬಲ ಹೋಯ್ತೋ, ಮತ್ತೆ ಯಾವ ಹಾರ್ಟ್ ಫೇಲ್ಯೂರ್ ಆಯ್ತೋ, ಮತ್ತೆ ಯಾವ ಲಂಗ್ಸ್ ವೀಕ್ ಆಯ್ತೋ, ಮತ್ತೆ ಯಾವ ಕಿಡ್ನಿ ಫೇಲ್ಯೂರ್ ಆಯ್ತೋ, ಮತ್ತೆ ಎಲ್ಲಿ ಕಣ್ಣೆಲ್ಲ ಬ್ಲರ್ ಇತ್ತೋ, ಮತ್ತೆ ಎಲ್ಲಿ ಸ್ಟ್ರೆಂತ್ ಹೋಯ್ತೋ, ಮತ್ತೆ ಇದುವರೆಗೂ ನನ್ನ ನಡೆಸಿತು ನಿನ್ನ ಕೃಪೆಯೇ, ಇದುವರೆಗೂ ನನ್ನ ಕಾದದು ನಿನ್ನ ಕೃಪೆಯೇ ತಾನೇ, ನಿನ್ನ ಕೃಪೆಯೇ ತಾನೇ, ನಿನ್ನ ಕೃಪೆಯೇ ತಾನೇ.
ಇದುವರೆಗೂ ನನ್ನ ಕಾದಲು ನಿನ್ನ ಕೃಪೆಯೇ ತಾನೇ. ಇದುವರೆಗೂ. ಸೊ ದೇವರು ಇವತ್ತೊಂದು ನಮಗೊಂದು ಕ್ಲಾರಿಟಿ ಕೊಟ್ಟಿದ್ದಾರೆ. ಏನು ಕ್ಲಾರಿಟಿ ಅಂದರೆ, ಕೃಪೆ ಬೋಧನೆ ಬಿಟ್ಟು ಬೇರೆ ಯಾವ ಬೋಧನೆ ನಾವು ಕೇಳಬಾರ್ದು. ಸೊ ಈ ಕೃಪೆಯ ಬೋಧನೆಯನ್ನು ನಾವು ಲೋಕವೆಲ್ಲ ಸಾರೋದಕ್ಕಾಗಿ ದೇವರು ಅನೇಕರನ್ನ ನೇಮಿಸಿದ್ದಾರೆ, ಅನೇಕ ಸಪೋರ್ಟರ್ಸ್ ಇದ್ದಾರೆ, ನಮ್ಮ ಜೊತೆ ಪ್ರೇಯರ್ ಮಾಡೋರು ಇದ್ದಾರೆ, ನಮ್ಮ ಜೊತೆ ನಿಲ್ಲೋರಿದ್ದಾರೆ. ಯಾವ್ಯಾವ ಊರುಗಳಿಂದ, ದೇಶಗಳಿಂದ ಫಿಲಿಪ್ ಪಾಸ್ಟ್ಗಾಗಿ, ಎಲ್ರೋಯಿ ಚರ್ಚ್ಗಾಗಿ ಜನರು ಪ್ರಾರ್ಥನೆ ಮಾಡ್ತಾಯಿದ್ದಾರೆ. ಪಾಸ್ಟರ್ನ ಆಶ್ವಸ್ಸು ದೇವರೇ, ಎಲ್ರೋಯಿ ಚರ್ಚನ್ನ ಆಶ್ವಸ್ಸು ದೇವರೇ ಅಂತ ಕೇಳೋದು ಮಾತ್ರ ಅಲ್ಲ, ಅದಕ್ಕಾಗಿ ನಿಲ್ಲೋರು, ಅದಕ್ಕಾಗಿ ಕೊಡೋರು, ಅದಕ್ಕಾಗಿ ಸಪೋರ್ಟ್ ಮಾಡೋ ಸಪೋರ್ಟರ್ಸನ್ನು ದೇವರು ದೇಶವೆಲ್ಲ ಎಲ್ರೋಯಿಗಾಗಿ ಇಟ್ಟಿದ್ದಕ್ಕಾಗಿ ನಾನು ದೇವ್ರಿಗೆ ಸ್ತೋತ್ರ ಮಾಡ್ತೇನೆ. ಸತ್ಯವೇದಲ್ಲಿ ನೋಡಿದ್ವಿ ಅಲ್ವಾ, ದೂರ ದೇಶದಿಂದ ಬಂದು ದೇವ್ರ ಚಿತ್ತನ ನೆರವೇರಿಸ್ತಾರಂತೆ, ದೂರ ದೇಶದಿಂದ ಬಂದು. ಸೊ ನಾವು ಮಾತನಾಡುವಂಥ ಈ ಸಂದೇಶ ದೂರ ದೂರ ದೇಶಗಳಿಗೂ ಹೋಗಲಿ. ಇವತ್ತು ಜನ ಕೇಳಿ ಆಶ್ವಾಸಲ್ಪಡೋದಕ್ಕಿಂತ ಇನ್ನು ಬರುವಂಥ ದಿನಗಳಲ್ಲಿ ಲಕ್ಷಾಂತರ ಜನರು ಆಶ್ವಾಸಲ್ಪಡ್ತಾರೆ. ಸೊ ನೀವು ಯಾವ ಬೋಧನೆಯನ್ನು ಕೇಳಬೇಕು ಅಂದರು, ಯಾವ ಟೀಚಿಂಗ್ ಕೇಳಬೇಕು ಅಂದರು, ವೇರ್ ದೆರ್ ಈಸ್ ನೋ ಗ್ರೇಸ್ ದಟ್ ಈಸ್ ಸ್ಟ್ರೇಂಜ್ ಡಾಕ್ಟ್ರಿನ್. ಇಫ್ ದೆರ್ ಈಸ್ ನೋ ಗ್ರೇಸ್ ಇನ್ ದಟ್ ಟೀಚಿಂಗ್, ದಟ್ ಈಸ್ ಎ ಸ್ಟ್ರೇಂಜ್ ಡಾಕ್ಟ್ರಿನ್ ಅಂತ ಸತ್ಯವೇದ ಹೇಳುತ್ತೆ. ಓ ಮೈ ಗಾಡ್. ಕೃಪೆಯ ಸಂದೇಶ ಕೇಳ್ತಾ ಕೇಳ್ತಾ ಏನಾಗುತ್ತಂತೆ, ಉತ್ತಮವೇ ಅಂತ ಹೇಳುತ್ತಲ್ವಾ. ಓಕೆ. ಆ್ಯಂಡ್ ಬಿ ಇನ್ವರ್ಡ್ಲಿ ಸ್ಟ್ರೆಂಥನ್ಡ್. ಇನ್ವರ್ಡ್ಲಿ ಸ್ಟ್ರೆಂಥನ್ಡ್ ಅಂದರೆ ಕನ್ನಡದಲ್ಲಿ ದೇವರ ಕೃಪೆಯನ್ನು ಆತುಕೊಂಡು ಮನಸ್ಸನ್ನು ದೃಢ ಮಾಡಿಕೊಳ್ಳುವುದು ಉತ್ತಮವೇ. ಮನಸ್ಸನ್ನು ದೃಢ ಮಾಡಿಕೊಳ್ಳುವುದು. ಇಂಗ್ಲೀಷಲ್ಲಿ ಹೇಳುತ್ತೆ ಇನ್ವರ್ಡ್ಲಿ ಸ್ಟ್ರೆಂಥನ್ಡ್ ಅಂದರೆ ಒಳಗಡೆ ಬಲ ಬರುತ್ತಂತೆ. ಸೊ ಕೃಪೆ ಕೇಳ್ತಾ 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 ನಮ್ಮ ಮನಸ್ಸಲ್ಲಿ ಒಂದು ಬಲ ಬರುತ್ತೆ ನೋಡಿ. ಎಲ್ಲವನ್ನು ಜಯಿಸ್ತೀವಿ ಅನ್ನೋ ಒಂದು ಬಲ ಬರುತ್ತೆ, ಒಂದು ಹಠ ಬರುತ್ತೆ. ಏನೇ ನನಗೆ ವಿರುದ್ಧವಾಗಿ ಕಾರ್ಯಗಳು ಲೋಕದಲ್ಲಿ ನಿಂತಿದ್ರು ನಾನೆಲ್ಲನೂ ಜಯಿಸ್ತೀನಿ ಅನ್ನೋ ಒಂದು ದೃಢ ನಂಬಿಕೆ ನಮ್ಮ ಒಳಗಡೆ ಬರುತ್ತೆ. ಇವತ್ತು ನಾನು ಮಾತನಾಡಿದಂಥ ಈ ಸಂದೇಶ ನಿನ್ನ ಹೃದಯದಲ್ಲಿ ಒಂದು ದೃಢ ನಂಬಿಕೆನ ತಂದಿದೆ ಅನ್ನೋದರಲ್ಲಿ ಯಾವ ವಿಧವಾದಂಥ ಸಂದೇಹ ಇಲ್ಲ. ಈ ವಾಕ್ಯಗಳನ್ನು ಕೇಳುವ ನಿಮ್ಮ ಜೀವಿತದಲ್ಲಿ ಮತ್ತೊಮ್ಮೆ ಮತ್ತೆ ಹೇಳ್ತೀನಿ, ಕೃಪೆಯ ಸಂದೇಶ ಅಲ್ಲದೆ ಬೇರೆ ಯಾವ ಸಂದೇಶ ಮಾತಾಡಿದ್ರು ಅದು ದುರ್ಬೋಧನೆ ಅಂತ ಸತ್ಯವೇದ ಹೇಳುತ್ತೆ, ಅನ್ಯ ಉಪದೇಶ ಅಂತ ಸತ್ಯವೇದ ಹೇಳುತ್ತೆ. ಸೊ ಸರಿಯಾದ ಉಪದೇಶ ಯಾವುದಂದರೆ ಕೃಪೆಯ ಉಪದೇಶ. ಕೃಪೆಯ ಉಪದೇಶ ಬಿಟ್ಟು ಬೇರೆ ಯಾವ ಉಪದೇಶ ಇದ್ದರೂ ಅದು ಅನ್ಯ ಉಪದೇಶ. ಪ್ರೈಸ್ ದಿ ಲಾರ್ಡ್. ಸೊ ಈ ಕೃಪೆಯ ಸಂದೇಶ ನಿಮ್ಮ ಲೈಫಲ್ಲಿ ವ್ಯತ್ಯಾಸನ, ಆಶೀರ್ವಾದನ, ಸಂತೋಷನ, ನೆಮ್ಮದಿನ ತರುತ್ತೆ ಅನ್ನೋದರಲ್ಲಿ ಯಾವ ವಿಧವಾದಂಥ ಸಂದೇಹ ಇಲ್ಲ. ಗಾಡ್ ಬ್ಲೆಸ್ ಯು. ಪ್ರೈಸ್ ದಿ ಲಾರ್ಡ್. ಆಮೇಲೆ ನಾನು ಹೇಳ್ದಾಗೆ ವಾಕ್ಯಗಳನ್ನು ಕೇಳೋದಕ್ಕೆ ದೂರದಿಂದ ಬರ್ತಾರೆ ಅಂತ ಹೇಗೆ ಹೇಳಿದ್ನೋ ಅದೇ ರೀತಿ ಒಂದು ಕುಟುಂಬ ದೂರದಿಂದ ಬಂದಿದ್ದಾರೆ ಇವತ್ತು. ಆಮೇಲೆ ಸೊ ಒಂದು ಫ್ಯಾಮ್ಲಿ ಬೆಳಗಾವಿ ಅಲ್ಲಿಂದ. ಸೊ ಬನ್ನಿ, ನಾವೊಂದು ಸತಿ ನಮ್ಮ ಜನರಿಗೆ ನಿಮ್ಮ ಮುಖ ತೋರಿಸಿ ಸ್ವಲ್ಪ, ಇಲ್ಲ ಅಲ್ಲೇ ನಿಂತ್ಕೊಳ್ತೀರಾ, ಇಲ್ಲ ಮುಂದೆ ಬರ್ತೀರಾ, ಹೆಂಗಾದರೂ ಬನ್ನಿ. ನಮ್ಮ ಹೆಸರು ಗಾಯತ್ರಿ ಅಂತ, ನಾವು ಬನ್ನಾರ್ಘಟ್ಟ ಲೇಔಟು. ಪ್ರೈಸ್ ಲಾರ್ಡ್ ಎವ್ರಿವನ್. ಮೈ ನೇಮ್ ಇಸ್ ಶರ್ಲಿನ್ ಜೀವನ್. ಆಮೇಲೆ ಆನ್ಲೈನಲ್ಲಿ ನೋಡ್ತಾ ಇರೋರು ಒಂದೊಳ್ಳೆ ದೇವ್ರ ರಾಜ್ಯಕ್ಕಾಗಿ ಕೊಡಬೇಕು ಪಾಸ್ಟರ್ ಅಂದರೆ ಹೇಗೆ ಕೊಡಬೇಕು ಅನ್ನೋದು ಸ್ಕ್ರೀನಲ್ಲಿದೆ, ಆ ರೀತಿ ನೀವು ಕೊಡ್ಬೋದು. ದೇವರು ನಿಮ್ಮನ್ನು ಆಶ್ವಸಿಸಲಿ.